ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. RRB NTPC ಹಾಗೂ RRB ಗ್ರೂಪ್ ಡಿ ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ RRB ಗ್ರೂಪ್ ಡಿದು. ಅದರಲ್ಲಿ ನಿಮಗೆ GK GS, ಮೆಥಮೆಟಿಕ್ಸು, ರೀಸನಿಂಗು ಎಲ್ಲ ಸಬ್ಜೆಕ್ಟ್ಗಳದ್ದು ಹೇಳ್ತೇವೆ. ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ನೀವು ಇವತ್ತು ಜಾಯಿನ್ ಆದರೂ ಹಿಂದಿನ ತರಗತಿಗಳನ್ನು ಎಲ್ಲವನ್ನು ನೋಡಬಹುದು. ಕೇವಲ ನಿಮಗೆ 499 ರೂಪಾಯಿಯಲ್ಲಿ ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಈ ಕೋರ್ಸ್ ಸಿಗ್ತಾ ಇದೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಆದರೂ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಅದೇ ಥರ ನಮ್ಮ ಹತ್ರ GK ನೋಟ್ಸ್ ಸಿಗ್ತಾ ಇದ್ದಾವೆ. RRB NTPC ಹಾಗೆ RRB ಗ್ರೂಪ್ ಡಿ ಯಾವುದೇ ಹುದ್ದೆಗೆ ತಯಾರಿಯನ್ನು ನಡೆಸ್ರಿ, ಈ GK ನೋಟ್ಸ್ಗಳು ನಿಮಗೆ ಸಹಾಯವಾಗ್ತವೆ. ಕೇವಲ 100 ರೂಪಾಯಿಗೆ ಇಲ್ಲಿ ಕಾಣುತ್ತಿರುವ ಎಲ್ಲ ವಿಷಯಗಳ GK ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಅದೇ ಥರ ನಮ್ಮ ಹತ್ರ RRB ಗ್ರೂಪ್ ಡಿ ಹಾಗೆ RRB NTPC ಹುದ್ದೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಮ್ಮ ಹತ್ರ ಸಿಗ್ತಾ ಇದ್ದಾವೆ. ಈ ಪ್ರಶ್ನೆ ಪತ್ರಿಕೆಗಳು ಅಥವಾ ಈ ನೋಟ್ಸ್ಗಳು ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೇನು ಬೇಕೋ ಅದನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲು ರೈಲು ಸಂಚಾರ ಆರಂಭವಾಗಿದ್ದು ಯಾವಾಗ? ಆಪ್ಷನ್ಗಳು 1851, 1852, 1853, 1854. ಇದಕ್ಕೆ ಸರಿಯಾದ ಉತ್ತರ 1853ರಲ್ಲಿ ರೈಲು ಸಂಚಾರ ಆರಂಭವಾಗಿದೆ. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕವಾಗಿ ರೈಲ್ ಬಜೆಟ್ ಮಂಡಿಸುವ ಪದ್ಧತಿ ಯಾವ ವರ್ಷದಿಂದ ಪ್ರಾರಂಭವಾಯಿತು? ಆಪ್ಷನ್ಗಳು 1920, 1924, 1925, 1930. ಇದಕ್ಕೆ ಸರಿಯಾದ ಉತ್ತರ 1924. ಇನ್ನು ಮೂರನೆಯ ಪ್ರಶ್ನೆ, ಭಾರತದ ಮೊದಲ ರೈಲು ಎಷ್ಟು ದೂರ ಪ್ರಯಾಣಿಸಿತು? ಆಪ್ಷನ್ಗಳು 33 ಕಿಲೋಮೀಟರ್, 36 ಕಿಲೋಮೀಟರ್, 34 ಕಿಲೋಮೀಟರ್, 46 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ 34 ಕಿಲೋಮೀಟರ್. ಇನ್ನು ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಗವರ್ನರ್ ಜನರಲ್ ಆಳ್ವಿಕೆಯಲ್ಲಿ ರೈಲು ಮಾರ್ಗಗಳನ್ನು ಸ್ಥಾಪಿಸಲಾಯಿತು? ಆಪ್ಷನ್ಗಳು ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ಕಾರ್ನ್ ವಾಲಿಸ್, ಲಾರ್ಡ್ ಕೆನ್ನಿಂಗ್, ಲಾರ್ಡ್ ಡಾಲ್ ಹೌಸಿ. ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ. ಇನ್ನು ಐದನೆಯ ಪ್ರಶ್ನೆ, ಭಾರತದಲ್ಲಿ ಬ್ರಾಡ್ ಗೇಜ್ ರೈಲು ಮಾರ್ಗದ ಅಗಲ ಎಷ್ಟು? ಆಪ್ಷನ್ಗಳು 5 ಅಡಿ 3 ಇಂಚುಗಳು, 5 ಅಡಿ 6 ಇಂಚುಗಳು, 4 ಅಡಿ 11 ಇಂಚುಗಳು, 5 ಅಡಿ 4 ಇಂಚುಗಳು. ಇದಕ್ಕೆ ಸರಿಯಾದ ಉತ್ತರ 5 ಅಡಿ 6 ಇಂಚುಗಳು. ಆರನೆಯ ಪ್ರಶ್ನೆ, ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಡ್ಯಾಶ್ರಲ್ಲಿ ಪ್ರಾರಂಭವಾಯಿತು, ಅಂದರೆ ಯಾವಾಗ ಪ್ರಾರಂಭವಾಯಿತು ಅಂತ? ಆಪ್ಷನ್ಗಳು 1984, 1988, 1990, 1985. ಇದಕ್ಕೆ ಸರಿಯಾದ ಉತ್ತರ 1985. ಇನ್ನು ಏಳನೆಯ ಪ್ರಶ್ನೆ, ಭಾರತೀಯ ರೈಲ್ವೆಯ ಅತ್ಯಂತ ಚಿಕ್ಕ ನಿಲ್ದಾಣದ ಹೆಸರು ಯಾವುದು? ಆಪ್ಷನ್ಗಳು ಪುಣೆ, ಬಿಸಿ, ಗೋವಾ, IB. ಇದಕ್ಕೆ ಸರಿಯಾದ ಉತ್ತರ IB. ಎಂಟನೆಯ ಪ್ರಶ್ನೆ, ಸಾಮಾನ್ಯ ಬಜೆಟ್ಗಿಂತ ವಿಭಿನ್ನವಾದ ಪ್ರತ್ಯೇಕ ರೈಲ್ವೆ ಬಜೆಟನ್ನು ಮೊದಲು 1924ರಲ್ಲಿ 10 ಸದಸ್ಯರ ಶಿಫಾರಸುಗಳ ಆಧಾರದ ಮೇಲೆ ಪರಿಚಯಿಸಲಾಯಿತು. ಆಪ್ಷನ್ಗಳು ಅಕ್ವರ್ತ್ ಸಮಿತಿ, ಶ್ರೀನಿವಾಸ ಶಾಸ್ತ್ರಿ ಸಮಿತಿ, ರೈಲ್ವೆ ಬಜೆಟ್ ಸಮಿತಿ, ಸುಲ್ತಾನ್ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಅಕ್ವರ್ತ್ ಸಮಿತಿ. ಒಂಬತ್ತನೆಯ ಪ್ರಶ್ನೆ, ಲಾಹೋರ್ ಮತ್ತು ಡ್ಯಾಶ್ ರೈಲ್ವೆ ನಿಲ್ದಾಣದ ನಡುವೆ ಶಟಲ್ ರೈಲು ಸೇವೆಯು 22 ವರ್ಷಗಳ ಅಂತರದ ನಂತರ ಡಿಸೆಂಬರ್ 15ರಂದು ತನ್ನ ಕಾರ್ಯಾಚರಣೆಯನ್ನು ಪುನರಾರಂಭಿಸಿತು. ಆಪ್ಷನ್ಗಳು ವಾಘಾ, ಇಸ್ಲಾಮಾಬಾದ್, ಅಮೃತ್ಸರ್, ಫರೀದ್ಕೋಟ. ಇದಕ್ಕೆ ಸರಿಯಾದ ಉತ್ತರ ವಾಘಾ. ಹತ್ತನೆಯ ಪ್ರಶ್ನೆ, ಡೀಸೆಲ್ ಲೋಕೋಮೋಟಿವ್ಗಳನ್ನು ನಿರ್ಮಿಸಲಾಗಿದೆ. ಆಪ್ಷನ್ಗಳು ಬೆಂಗಳೂರು, ವಾರಣಾಸಿ, ಪೆರಂಬೂರ್,
ಹುಬ್ಬಳ್ಳಿ ಅಂದರೆ ಡೀಸೆಲ್ ಲೊಕೊಮೋಟಿವೇಶನ್ಗಳನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಬೆಂಗಳೂರು. 11ನೆಯ ಪ್ರಶ್ನೆ, ಡೀಸೆಲ್ ಇಂಜಿನ್ನಲ್ಲಿ ದಹನವು ಇದರಿಂದ ಉಂಟಾಗುತ್ತದೆ. ಆಪ್ಷನ್ಗಳು ಸ್ಪಾರ್ಕು, ಸ್ವಯಂಚಾಲಿತ ಸ್ಟಾರ್ಟರ್, ಸಂಕೋಚನ, ಘರ್ಷಣೆ. ಇದಕ್ಕೆ ಸರಿಯಾದ ಉತ್ತರ ಸ್ಪಾರ್ಕ್. 12ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತದ ಮೊದಲ ಹಸಿರು ರೈಲ್ವೆ ಕಾರಿಡಾರ್ ಯಾವುದು? ಆಪ್ಷನ್ಗಳು ಬಾರ್ಮಾರ್ನಿಂದ ಮುನಾಭಾವ, ಮಣಮದುರೈಯಿಂದ ರಾಮೇಶ್ವರಂ, ಚೆನ್ನೈಯಿಂದ ಮಾಣಮದುರೈ, ಪುರಿಯಿಂದ ವಿಶಾಖಪಟ್ಟಣಂ. ಇದಕ್ಕೆ ಸರಿಯಾದ ಉತ್ತರ ಮಾಣಮದುರೈಯಿಂದ ರಾಮೇಶ್ವರ. ಇನ್ನು 13ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತಿ ದೊಡ್ಡ ಮಾರ್ಸಿಲಿಂಗ್ ಯಾರ್ಡ್? ಏಷ್ಯಾದಲ್ಲಿಯೇ ಅತಿ ಉದ್ದವಾದ. ಆಪ್ಷನ್ಗಳು ಮುಘಲ್ ಸರಾಯ್, ಮಥುರಾ, ಇಟಾರ್ಸಿ, ಗುಂಟಕಲ್. ಇದಕ್ಕೆ ಸರಿಯಾದ ಉತ್ತರ ಮುಘಲ್ ಸರಾಯ್. ಇನ್ನು 14ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ದೊಡ್ಡ ರೈಲ್ವೆ ಜಂಕ್ಷನ್ ಯಾವುದು? ಆಪ್ಷನ್ಗಳು ದೆಹಲಿ, ಬಂಟಿಡಾ, ಮಥುರಾ, ಅಲಹಾಬಾದ್, ಹೌರಾ. ಇದಕ್ಕೆ ಸರಿಯಾದ ಉತ್ತರ ಮಥುರಾ. ಇನ್ನು 15ನೆಯ ಪ್ರಶ್ನೆ, ಭಾರತದಲ್ಲಿ ರೈಲ್ವೆಯ ಎಷ್ಟು ತರಬೇತಿ ಸಂಸ್ಥೆಗಳಿವೆ? ಆಪ್ಷನ್ಗಳು 3, 4, 5, 6. ಇದಕ್ಕೆ ಸರಿಯಾದ ಉತ್ತರ 5. ಇನ್ನು 16ನೆಯ ಪ್ರಶ್ನೆ, ಭಾರತದ ಅತ್ಯಂತ ವೇಗದ ರೈಲು ಯಾವುದು? ಆಪ್ಷನ್ಗಳು ರಾಜಧಾನಿ ಎಕ್ಸ್ಪ್ರೆಸ್, ಶತಾಬ್ದಿ ಎಕ್ಸ್ಪ್ರೆಸ್, ಡುರೊಂಟೊ ಎಕ್ಸ್ಪ್ರೆಸ್, ತೇಜಸ್ ಎಕ್ಸ್ಪ್ರೆಸ್, ವಂದೇ ಭಾರತ್ ಎಕ್ಸ್ಪ್ರೆಸ್. ಇದಕ್ಕೆ ಸರಿಯಾದ ಉತ್ತರ ಡುರಾಂಟೊ ಎಕ್ಸ್ಪ್ರೆಸ್. ಇನ್ನು 17ನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಉದ್ದದ ರೈಲು ಮಾರ್ಗ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಗಳು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. 18ನೆಯ ಪ್ರಶ್ನೆ, ಭಾರತದ ಗುಣಮಟ್ಟ ಮಂಡಳಿ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯ ಪ್ರಕಾರ ಯಾವ ರೈಲು ನಿಲ್ದಾಣವನ್ನು ಭಾರತದ ಅತ್ಯಂತ ಸ್ವಚ್ಛ ಮತ್ತು ಕೊಳಕು ರೈಲು ನಿಲ್ದಾಣಗಳೆಂದು ಹೆಸರಿಸಲಾಗಿದೆ? ಆಪ್ಷನ್ಗಳು ದರ್ಭಾಂಗ ಮತ್ತು ಅಲಹಾಬಾದ್, ಅಲಹಾಬಾದ್ ಮತ್ತು ಇಂದೋರ್ ಮತ್ತು ವಿಶಾಖಪಟ್ಟಣಂ ಮತ್ತು ದರ್ಭಾಂಗ. ಇದಕ್ಕೆ ಸರಿಯಾದ ಉತ್ತರ ವಿಶಾಖಪಟ್ಟಣಂ ಮತ್ತು ದರ್ಭಾಂಗ. ಇನ್ನು 19ನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ರೈಲು ವಲಯ ಯಾವುದು? ಆಪ್ಷನ್ಗಳು ಕೇಂದ್ರ ರೈಲ್ವೆ, ಉತ್ತರ ರೈಲ್ವೆ, ಪೂರ್ವ ರೈಲ್ವೆ, ಪಶ್ಚಿಮ ರೈಲ್ವೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ರೈಲ್ವೆ. 20ನೆಯ ಪ್ರಶ್ನೆ, ಪ್ಲೇನ್ಸ್ ವಿಲ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ಗಳು ಜರ್ಮನಿ, ಜಪಾನು, ಯುರೋಪು, ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ. ಇನ್ನು 21ನೆಯ ಪ್ರಶ್ನೆ, 4 ಕಡೆಗಳಿಂದ ರೈಲು ಮಾರ್ಗಗಳಿಂದ ಸುತ್ತುವರೆದಿರುವ ವೇದಿಕೆಯನ್ನು ಹೀಗೆ ಕರೆಯುತ್ತಾರೆ? ಆಪ್ಷನ್ಗಳು ಢಾಕಾ ಪ್ಲಾಟ್ಫಾರ್ಮ್, ಪ್ರಯಾಣಿಕರ ವೇದಿಕೆ, ದ್ವೀಪ ವೇದಿಕೆ, ಸರಕುಗಳ ವೇದಿಕೆ. ಇದಕ್ಕೆ ಸರಿಯಾದ ಉತ್ತರ ದ್ವೀಪ ವೇದಿಕೆ. 22ನೆಯ ಪ್ರಶ್ನೆ, ರೈಲು ಮಾರ್ಗಗಳ ಕೊನೆಗೊಳ್ಳುವ ನಿಲ್ದಾಣವನ್ನು ಹೀಗೆ ಕರೆಯಲಾಗುತ್ತದೆ? ಆಪ್ಷನ್ಗಳು ಜಂಕ್ಷನ್ ನಿಲ್ದಾಣ, ದಾರಿ ಪಕ್ಕದ ನಿಲ್ದಾಣ, ಬ್ಲಾಕ್ ಸ್ಟೇಷನ್, ಟರ್ಮಿನಲ್ ನಿಲ್ದಾಣ. ಇದಕ್ಕೆ ಸರಿಯಾದ ಉತ್ತರ ಟರ್ಮಿನಲ್ ನಿಲ್ದಾಣ. 23ನೆಯ ಪ್ರಶ್ನೆ, ಕನಿಷ್ಠ ಉದ್ದವಿರುವ ವಲಯವು ಯಾವುದು? ಆಪ್ಷನ್ಗಳು ಈಶಾನ್ಯ ರೈಲ್ವೆ, ಈಶಾನ್ಯ ಪೂರ್ವ ಗಡಿನಾಡು ರೈಲ್ವೆ, ಆಗ್ನೇಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ. ಇದಕ್ಕೆ ಸರಿಯಾದ ಉತ್ತರ ಈಶಾನ್ಯ ಪೂರ್ವ ಗಡಿನಾಡು ರೈಲ್ವೆ. ಇದು ಕನಿಷ್ಠ ಉದ್ದವಿರುವ ರೈಲ್ವೆ ವಲಯ. 24ನೆಯ ಪ್ರಶ್ನೆ, ರಾಷ್ಟ್ರೀಯ ರೈಲು ವಸ್ತು ಸಂಗ್ರಹಾಲಯವು ಈ ಕೆಳಗಿನ ಯಾವ ನಗರದಲ್ಲಿದೆ? ಆಪ್ಷನ್ಗಳು ಮುಂಬೈ, ನವದೆಹಲಿ, ಹೈದರಾಬಾದ್, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. 25ನೆಯ ಪ್ರಶ್ನೆ, 1903ರಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಮರದಿಂದ ನಿರ್ಮಿಸಿದ ಪಾರಂಪರಿಕ ರೈಲು ನಿಲ್ದಾಣವಾದ ಕಂದಘಾಟ್ ಬೆಂಕಿಯಲ್ಲಿ ನಾಶವಾಯಿತು. ಈ ರೈಲು ನಿಲ್ದಾಣವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಗುಜರಾತು, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ. ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. 26ನೆಯ ಪ್ರಶ್ನೆ,
ಕೆಳಗಿನ ರೈಲ್ವೆ ಪ್ರಧಾನ ಕಚೇರಿಯನ್ನು ಓದಿ ಮತ್ತು ಅವು ಯಾವುದು ತಪ್ಪು ಎಂದು ಗುರುತಿಸಿ. ಆಪ್ಷನ್ಗಳು: ದಕ್ಷಿಣ ಮಧ್ಯ ರೈಲ್ವೆ ಸಿಕಂದರಾಬಾದ್, ಕೇಂದ್ರ ರೈಲ್ವೆ ಭೋಪಾಲ್, ದಕ್ಷಿಣ ರೈಲ್ವೆ ಚೆನ್ನೈ, ಉತ್ತರ ರೈಲ್ವೆ ನವದೆಹಲಿ. ಇದರಲ್ಲಿ ತಪ್ಪಾದಿದ್ದು ಯಾವುದು ಅಂದರೆ ಅದು ಕೇಂದ್ರ ರೈಲ್ವೆ ಭೋಪಾಲ್. ಇನ್ನು 27ನೆಯ ಪ್ರಶ್ನೆ, ಭಾರತೀಯ ರೈಲ್ವೆಯ 3 ವಲಯ ಪ್ರಧಾನ ಕಚೇರಿಗಳು ಈ ಕೆಳಗಿನ ಯಾವ ನಗರದಲ್ಲಿದೆ? ಆಪ್ಷನ್ಗಳು: ಗುವಾಹಟಿ, ಮುಂಬೈ, ನವದೆಹಲಿ, ಕಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೋಲ್ಕತ್ತಾ. 28ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ವಲಯ ಪ್ರಧಾನ ಕಚೇರಿ ನಗರ ಸಂಯೋಜನೆ ತಪ್ಪಾಗಿದೆ? ಆಪ್ಷನ್ಗಳು: ಆಗ್ನೇಯ ಮಧ್ಯ ಬಿಲಾಸ್ಪುರ, ವಾಯುವ್ಯ ಜೋಧ್ಪುರ, ಪೂರ್ವ ಮಧ್ಯ ಹಾಜಿಪುರ, ಪಶ್ಚಿಮ ಮಧ್ಯ ಜಬಲ್ಪುರ. ಇದಕ್ಕೆ ಸರಿಯಾದ ಉತ್ತರ ವಾಯುವ್ಯ ಜೋಧ್ಪುರ. 29ನೆಯ ಪ್ರಶ್ನೆ, ದಕ್ಷಿಣ ರೈಲ್ವೆ ಪ್ರಧಾನ ಕಚೇರಿಯು ಎಲ್ಲಿದೆ? ಆಪ್ಷನ್ಗಳು: ಕಲ್ಕತ್ತಾ, ಚೆನ್ನೈ, ದೆಹಲಿ, ಮುಂಬೈ. ಇದಕ್ಕೆ ಸರಿಯಾದ ಉತ್ತರ ಚೆನ್ನೈ. ಇನ್ನು 30ನೆಯ ಪ್ರಶ್ನೆ, ದಕ್ಷಿಣ ಮಧ್ಯ ರೈಲ್ವೆ ಪ್ರಧಾನ ಕಚೇರಿಯು ಎಲ್ಲಿ ಇದೆ? ಆಪ್ಷನ್ಗಳು: ಮುಂಬೈ, ಚೆನ್ನೈ, ಸಿಕಂದರಾಬಾದ್, ಮುಂಬೈ. ಇದಕ್ಕೆ ಸರಿಯಾದ ಉತ್ತರ ಸಿಕಂದರಾಬಾದ್. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.